ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ಸೂಪರ್ ಆಗಿರೋ ಕಿಚನಲ್ಲಿ ಒಂದು ಆರ್ಗನೈಸರ್ ಮಾಡೋಣ ಅಂತ. ಅದು ವೇಸ್ಟ್ ವಸ್ತುವಿಂದ ನೀವು ನೋಡ್ತಾ ಇರೋ ಹಾಗೆ ನಾನು ಐಸ್ ಕ್ರೀಮ್ ಡಬ್ಬ ತೊಗೊಂಡಿದ್ದೀನಿ. ಅದು ತುಂಬ ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಾವು ಮತ್ತೆ ರೀಯೂಸ್ ಮಾಡೋದ್ರಿಂದ ನಮ್ಗೆ ಯೂಸು ಆಗುತ್ತೆ, ಆಮೇಲೆ ಆರ್ಗನೈಸರ್ ಆಗು ವರ್ಕ್ ಆಗುತ್ತೆ. ಅದನ್ನು ತೊಗೊಂಡು ನಾನು ಪ್ರಿಂಟೆಡ್ ಟಿಶ್ಯೂ ಪೇಪರ್ ಬರುತ್ತಲ್ಲ, ಅದನ್ನು ತೊಗೊಂಡು ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೀವೇನು ಇದೇ ಕಲರ್ ತೊಗೋಬೇಕು ಅಂತ ಏನಿಲ್ಲ. ಈ ಥರ ಟಿಶ್ಯೂ ಪೇಪರ್ ಬೇರೆ ಬೇರೆ ಡಿಸೈನ್ಸಲ್ಲಿ ಬರುತ್ತೆ, ನೀವು ಅದನ್ನಾದರೂ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಮಾಮೂಲಿ ಪ್ರಿಂಟೆಡ್ ಪೇಪರ್ ತೆಳ್ಳಗಿರೋದು ಬರುತ್ತಲ್ಲ, ಗಿಫ್ಟ್ ರ್ಯಾಪಿಂಗ್ ಪೇಪರು, ಆ ಥರದ್ದು ಯಾವ್ದನ್ನಾರ ತೊಗೊಂಡು ಈ ಥರ ಸ್ವಲ್ಪ ಗ್ಲೂನ ಡೈಲ್ಯೂಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಕವರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಸ್ವಲ್ಪ ಆದಷ್ಟು ರಿಂಕಲ್ಸ್ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಗ್ಲೂ ಜಾಸ್ತಿ ಹಚ್ಕೊಂಡು ಬಿಟ್ಟರೆ ರಿಂಕಲ್ಸ್ ಆಗುತ್ತೆ. ಆದಷ್ಟು ಡ್ರೈ ಬ್ರಷಲ್ಲಿ ಈ ಥರ ಗ್ಲೂ ವೆಟ್ ಬ್ರಷಲ್ಲಿ ಹಾಕ್ಕೊಂಡಾದ್ಮೇಲೆ ಡ್ರೈ ಬ್ರಷ್ ತೊಗೊಂಡು ಈ ಥರ ಬ್ರಷಲ್ಲಿ ಬ್ರಷ್ ಮಾಡ್ಕೊಳ್ತಾ ನಿಧಾನಕ್ಕೆ, ಸ್ವಲ್ಪ ರಿಂಕಲ್ಸ್ ಹಾಗೇ ಆಗುತ್ತೆ, ಆಗದೇ ಇರೋ ಅಷ್ಟು ಆದಷ್ಟು ಟ್ರೈ ಮಾಡಿಕೊಂಡು ಈ ಥರ ಡ್ರೈ ಬ್ರಷಲ್ಲಿ ಬ್ರಷ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಗ್ಲೂ ಹಾಕ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಇದು ಏನು ಗೊತ್ತಾ, ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಈ ಥರ ಎಲ್ಲ ಬಾಕ್ಸ್ನ ಆಚೆ ಹಾಕೋದ್ರಿಂದ ನಿಮಗೆ ಗೊತ್ತು, ಅದು ಹೆಂಗಿದ್ರೂ ಪರಿಸರಕ್ಕೆ ಹಾನಿನೇ. ಬಟ್ ಆದಷ್ಟು ರೀಯೂಸ್ ಮಾಡೋದನ್ನ ನಾವೆಲ್ಲರೂ ಕಲ್ತ್ಕೋಬೇಕು, ತಿಳ್ಕೋಬೇಕು ಅನ್ನೋದೊಂದೇ ನನ್ನ ಕಾನ್ಸೆಪ್ಟು. ಸೊ ನೋಡಿ, ಹಾಗೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ಬ್ಯೂಟಿಫುಲ್ಲಾಗಿ ಐಸ್ ಕ್ರೀಮ್ ಬಾಕ್ಸು ಒಳ್ಳೆ ಡಿಸೈನರ್ ಬಾಕ್ಸ್ ಆಗಿ ಟರ್ನ್ ಆಯಿತು. ಎಷ್ಟು ಖರ್ಚು ಮಾಡಿದ್ದೀವಿ ಹೇಳಿ ಇದಕ್ಕೆ, ಆದರೆ ಇದನ್ನು ಯೂಸ್ ಮಾಡ್ದಲ್ಲೇ ಆಚೆಗೆ ಹಾಕಿದರೆ ಎಷ್ಟು ವೇಸ್ಟ್ ಆಗಿರೋದಲ್ವ. ಅದೇ ಥರ ನಾನು ಕ್ಯಾಪ್ ಲಿಡ್ಗೂ ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡಿಕೊಂಡು ಈ ಥರ ಅದ್ರ ಮೇಲೂ ಕೂಡ ನಾನು ಟಿಶ್ಯೂ ಪೇಪರ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಡ್ರೈ ಆಗಿದೆ. ಡ್ರೈ ಆದಮೇಲೆ ಇನ್ನೊಂದು ಕೋಟು ಗ್ಲೂ ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಬಿಡಿ. ಸೊ ದಟ್ ಅದು ಕೋಟಿಂಗ್ ಆಗಿ ವರ್ಕ್ ಆಗುತ್ತೆ. ನೀರು ಏನಾದರೂ ಬಿದ್ದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಇದನ್ನು ಬೇಕಾದರೆ ಕಿಚನಲ್ಲಿ ಯೂಸ್ ಮಾಡ್ದಲೇ ಇದ್ದರೂ ಬೇರೆ ಎಲ್ಲಾದರೂ ಯೂಸ್ ಮಾಡಿದ್ರು ಅದು ಪೇಪರ್ ಆಗಿರೋದ್ರಿಂದ ನೀರೇನಾದರೂ ಬಿದ್ದರೆ ಹಾಳಾಗುತ್ತೆ. ಬಟ್ ನೀವು ಅದ್ರ ಮೇಲೆ ಒಂದು ಕೋಟು ಗ್ಲೂ ಅಥವಾ ನಿಮ್ಮ ಹತ್ರ ವಾರ್ನಿಷ್ ಇದ್ದರೆ ವಾರ್ನಿಷ್ ಹಚ್ಚಿ. ನಾನು ವಾರ್ನಿಷ್ ಹಚ್ತೀನಿ, ಬಟ್ ನೀವು ಎಲ್ಲರ ಹತ್ರನೂ ಅವೈಲಬಿಲಿಟಿ ಇರಲ್ಲ ಅಂತೇಳ್ಬಿಟ್ಟೆ ಫೆವಿಕಾಲ್ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಅಷ್ಟೇ ಫೆವಿಕಾಲ್ನ ಒಂದು ಸ್ವಲ್ಪ ಲೈಟಾಗಿ ಡೈಲ್ಯೂಟ್ ಮಾಡ್ಕೊಂಡು ಒಂದು ಕೋಟ್ ಅಪ್ಲೈ ಮಾಡ್ಕೊಳ್ಳಿ. ಲಿಡ್ಗೂ ಅಷ್ಟೇ ಅದೇ ಥರ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇದು ಬಿಸ್ಕೆಟ್ ಬಾಕ್ಸು, ಟಿನ್ ಬಾಕ್ಸು, ಇದು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಬಿಸ್ಕೆಟ್ ಅದರಲ್ಲಿ ಇಟ್ಕೊಟ್ಟಿರೋದ್ರಿಂದ ಬಾಕ್ಸ್ ಕ್ವಾಲಿಟಿನೂ ತುಂಬ ಒಳ್ಳೆಯದಾಗಿರುತ್ತೆ. ಸೊ ದಟ್ ಇಷ್ಟು ಚೆನ್ನಾಗಿರೋ ಬಾಕ್ಸ್ನ ಆಚೆಗೆ ಹಾಕೋದಕ್ಕಿಂತ, ಆಮೇಲೆ ಹಾಗೇ ಬಾಕ್ಸ್ ಇಡೋದಕ್ಕಿಂತ ಏನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಟ್ರೆ ಅಡುಗೆ ಮನೆ ಅಂದನೂ ಹೆಚ್ಚುತ್ತಲ್ವ. ಸೊ ಹಾಗಾಗಿ ಸೇಮ್ ನಾನು ಮುಂಚೆ ಐಸ್ ಕ್ರೀಮ್ ಬಾಕ್ಸ್ನ ಹೇಗೆ ಸ್ಟಿಕ್ ಮಾಡಿಕೊಂಡು ಅದೇ ಥರ ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಫುಲ್ಲು ಕವರ್ ಮಾಡ್ತಾಯಿಲ್ಲ, ಆ ಗೋಲ್ಡ್ ಲೈನ್ ಹಾಗೆ ಬಿಟ್ಕೊಳ್ತಾ ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಈ ಥರ ಕವರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಸ್ವಲ್ಪ ಟಿಶ್ಯೂ ತೊಗೊಂಡು ಅದ್ರ ಮೇಲೆ ನಿಧಾನಕ್ಕೆ ಟ್ಯಾಪ್ ಮಾಡ್ತಾಯಿದ್ದೀನಿ, ಆದಷ್ಟು ರಿಂಕಲ್ಸ್ ಆಗದಲ್ಲೇ ಅದು ಸ್ಟಿಕ್ ನೀಟಾಗಿ ಆಗಲಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ. ಯಾಕಂದರೆ ಟಿಶ್ಯೂ ಪೇಪರ್ ನೀವೆಲ್ಲರಿಗೂ ಗೊತ್ತು, ಸ್ವಲ್ಪ ತಿನ್ನಾಗಿರುತ್ತೆ, ನೀರು ಬಿದ್ರಂತೂ ಅದು ಮುಷಿ ಮುಷಿ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ನಾನು ಈ ಥರ ನೀಟಾಗಿ ಡ್ರೈ ಬ್ರಷು ಮತ್ತು ಟಿಶ್ಯೂ ಪೇಪರಿಂದ ನೀಟಾಗಿ ಇದನ್ನು ಅದ್ರ ಮೇಲೆ ಈ ಥರ ಸಮ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಾತಾಡ್ತಾನೆ ರೆಡಿ ಆಯಿತು ಇನ್ನೊಂದು DIYಯನ್ನು. ಇದೆಲ್ಲ DIY ಐಡಿಯಾಸು ನಾನು ಅಂದ್ಕೊತೀನಿ ನಿಮಗೆಲ್ಲರಿಗೂ ಇಷ್ಟ ಆಗ್ತಾಯಿದೆ, ಆಮೇಲೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ. ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಇಲ್ಲ ಹೆಲ್ಪ್ಫುಲ್ ಆಗ್ತಾಯಿದೆ ಅಂದ್ರೂ ಕಮೆಂಟ್ ಮಾಡಿ ಪ್ಲೀಸ್. ಸೊ ದ್ಯಾಟ್ ನನಗೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಬೇರೆ ಐಡಿಯಾಸ್ ನಿಮಗೆ ಶೇರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಲಿಡ್ ಮೇಲೆ ಫುಲ್ ಓವರಾಲ್ ಕವರ್ ಮಾಡ್ತಿಲ್ಲ, ಅದು ಎಲ್ಲಿ ಪ್ರಿಂಟ್ ಇದೆಯೋ ಅಲ್ಲಿ ಮಾತ್ರ ಕವರ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವೊಂದು ಸ್ವಲ್ಪ ಪ್ಯಾಚಸ್ ಥರ ಹಾಕೋಬೋದು, ಅದು ಏನೂ ಕಾಣೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಪ್ಯಾಚಸ್ ಹಾಕ್ತಾಯಿದ್ದೀನಿ, ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಲೆಟರ್ಸ್ ಅಲ್ಲಿ ಮಾತ್ರ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಬಿಸ್ಕೆಟ್ ಬಾಕ್ಸು ರೆಡಿ ಆಯಿತು. ಇದು ಯಾವತ್ತೂ ಎಷ್ಟು ದಿವಸಕ್ಕಾದರೂ ಹಾಳಾಗೋದಿಲ್ಲ. ನೀವು ಬೇಕಂದರೆ ಇದನ್ನು ಮತ್ತೆ ರೀಡೂ ಮಾಡಿಕೊಂಡು ಮತ್ತೆ ಬೇರೆ ಡಿಸೈನ್ ಮಾಡಿಕೊಂಡು ಬೇಕಾದರೆ ಯೂಸ್ ಮಾಡ್ಕೊಬೋದು. ಆಮೇಲೆ ನೀವು ನೋಡ್ತಾ ಇರೋಗೆ ಅಲ್ಲೊಂದು ಸ್ವಲ್ಪ ವೈಟು ಮತ್ತು ಬ್ಲೂ ಅಮೂಲ್ ಬಾಕ್ಸ್ದು ಪ್ರಿಂಟ್ ಕಾಣಿಸ್ತಾ ಇತ್ತು. ಸೊ ಕವರ್ ಮಾಡೋದಕ್ಕೋಸ್ಕರ ಗೋಲ್ಡ್ ಪೇಂಟ್ ತೊಗೊಂಡು ಆಮೇಲೆ ಬಿಸ್ಕೆಟ್ ಬಾಕ್ಸ್ಗೂ ಒಂದು ಸ್ವಲ್ಪ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಗೋಲ್ಡ್ ಕಲರಲ್ಲಿ
ಎಲ್ಲೆಲ್ಲಿ ವೈಟ್ ಇತ್ತೋ ಅಲ್ಲಿ ಟಚಪ್ ಕೊಡ್ತಾಯಿದ್ದೀನಿ. ನೋಡಿ ಬ್ಯೂಟಿಫುಲ್ ಆಗಿರೋ ನಾವೇ ಮಾಡಿರೋ ಬಿಸ್ಕೆಟ್ ಬಾಕ್ಸು ರೆಡಿ ಆಯಿತು. ನೀವು ಇದೇ ಥರ ಮಾಡಬೇಕು ಅಂತಿಲ್ಲ, ನಾನು ಕಾನ್ಸೆಪ್ಟ್ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗೋ ಥರ ನೀವು ಬೇರೆ ಬೇರೆ ಥರ ನೀವು ಮಾಡ್ಕೊಬೋದು. ಈ ಥರ ಬಿಸ್ಕೆಟ್ ಹಾಕಿ ನಿಮ್ಮ ಮಕ್ಳಿಗೆ ಏನಾದರೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಇದ್ದರೆ ಅದರೊಳಗೆ ಇಡ್ಬೋದು, ಯಾಕಂದರೆ ಇದು ಸ್ವಲ್ಪ ದೊಡ್ಡದೇ ಇರುತ್ತೆ ಬಾಕ್ಸು. ನಾನು ಈ ಥರ ಹಾಕಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಮಾಡಿದ ಈ DIY ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.